ಇನ್ನು ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಹುಡುಕಾಟ ನಡೆಯುತ್ತಾ ಆ ಕುತೂಹಲ ಇದೆ. ಶೋಧ ನಿಲ್ಲಿಸುವಂತೆ ಎಸ್ಐಟಿ ಮುಖ್ಯಸ್ಥರಿಂದ ಇನ್ನೂ ಯಾವುದೇ ಆದೇಶ ಬಂದಿಲ್ಲ. ಹಾಗಾಗಿ ಇವತ್ತು ಶೋಧ ನಡೆಯೋ ಸಾಧ್ಯತೆ ಇದೆ. ಆದರೆ ಎಲ್ಲಿ? 13ನೇ ಪಾಯಿಂಟ್ನಲ್ಲೇನಾ ಅಥವಾ ಹೊಸ ಜಾಗದಲ್ಲಿ ನಡೆಯುತ್ತಾ? ಹಲವು ಕಡೆ ಇನ್ನಷ್ಟು ಸ್ಥಳ ಗುರುತಿಸೋದಾಗಿ ದೂರುದಾರ ಹೇಳಿಕೆ ಕೊಟ್ಟಿದ್ದಾನೆ. ಎಸ್ಐಟಿಗೆ ಕೊಟ್ಟಿದ್ದಾನೆ ಹೇಳಿಕೆಯನ್ನ ದೂರುದಾರ. ಹಾಗಾಗಿ ಮಾಸ್ಕ್ ಮ್ಯಾನ್ ಮಾಡಿದಂತಹ ಡಿಮ್ಯಾಂಡ್ಗೆ ಎಸ್ಐಟಿ ಅಸ್ತು ಅನ್ನುತ್ತಾ ಇಲ್ವಾ ಅನ್ನೋದೇ ಈಗ ಕುತೂಹಲ ಮೂಡಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ನಿರ್ಧಾರ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ನಿನ್ನೆವರೆಗೂ ನಡೆದಂತಹ ಕಾರ್ಯಾಚರಣೆಯಲ್ಲಿ ಗಮನಿಸಿದೀವಿ, ಹೆಚ್ಚಿನದೇನು ಪತ್ತೆಯಾಗಿಲ್ಲ. 6ನೇ ಪಾಯಿಂಟ್ನಲ್ಲಿ ಕೆಲ ಎಲುಬುಗಳ ತುಂಡುಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಏನೂ ಲಭ್ಯ ಆಗಿರಲಿಲ್ಲ. 11A ಪಾಯಿಂಟ್ನಲ್ಲೂ ಕೂಡ ಅಗೆಯೋ ಮುನ್ನವೇ ಭೂಮಿಯ ಮೇಲ್ಮೈ ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಹಾಗಾಗಿ ಇದ್ಯಾವುದೂ ಕೂಡ ಅಷ್ಟು ಪೂರಕವಾಗಿ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಹಾಗಿದ್ದರೆ ಡಿಮ್ಯಾಂಡ್ ಮಾಡ್ತಾ ಹೋದ್ರೆ ದೂರುದಾರ, ಅದಕ್ಕೆ ಅಸ್ತು ಅನ್ನುತ್ತಾ ಎಸ್ಐಟಿ ಆತ ಹೇಳುವಂತಹ ಇನ್ನಿಷ್ಟು ಜಾಗಗಳಲ್ಲೂ ಶೋಧವನ್ನ ನಡೆಸೋದಕ್ಕೆ ಮುಂದಾಗುತ್ತಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ನಿರ್ಧಾರ. ಇವತ್ತು ಕಾರ್ಯಾಚರಣೆ ಇರುತ್ತಾ ಇಲ್ವಾ, ಇರೋದಾದ್ರೆ ಎಲ್ಲಿ, ಹೇಗೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಕಾರ್ಯಾಚರಣೆ ತಂಡಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ ಬುಲಾವ್ ಹೋಗಿದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ಬರುವಂತೆ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದಾರೆ. ಫೋರೆನ್ಸಿಕ್, ಸೋಕೋ, ಅರಣ್ಯ, ಕಂದಾಯ ಅಧಿಕಾರಿಗಳು ಇವತ್ತು ಎಸ್ಐಟಿ ಠಾಣೆಗೆ ಬರಲಿದ್ದಾರೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಕೂಡ ಅರ್ತ್ ಮೂವರ್ ರೆಡಿ ಮಾಡ್ಕೊಳ್ಳುವಂತೆ ಕೂಡ ಸೂಚನೆ ಹೋಗಿದೆ. ಅಂದ್ರೆ ಇವತ್ತು ಕಾರ್ಯಾಚರಣೆನ ದೂರುದಾರನಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಕಾರ್ಯಾಚರಣೆ ಸಾಕು ಅನ್ನುವಂಥ ಯಾವ ಆದೇಶವೂ ಎಸ್ಐಟಿ ಅಧಿಕಾರಿಗಳಿಂದ ಬಂದಿಲ್ಲ. ಹಾಗಾಗಿ ಕಾರ್ಯಾಚರಣೆಗೆ ಬರುವಂತೆ ಎಲ್ರಿಗೂ ಬುಲಾವ್ ಹೋಗಿರೋದ್ರಿಂದ ಅಧಿಕಾರಿಗಳ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ಬರುವಂತೆ ಸೂಚನೆ ಹೋಗಿದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಿದ್ದಾರೆ, ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಫೊರೆನ್ಸಿಕ್ ಅಧಿಕಾರಿಗಳಿರಲಿ, ಅರಣ್ಯ ಕಂದಾಯ ಅಧಿಕಾರಿಗಳಿರಲಿ, ಎಲ್ರಿಗೂ ಕೂಡ ಠಾಣೆಗೆ ಬರೋದಕ್ಕೆ, ಕಾರ್ಯಾಚರಣೆ ತೊಡಗ್ತಾ ಇರುವಂಥವರೆಲ್ಲರೂ ಕೂಡ ಬರೋದಕ್ಕೆ ಬುಲಾವ್ ಹೋಗಿದೆ. ಜೊತೆಗೆ ಅರ್ತ್ ಮೂವರ್ ಕೂಡ ರೆಡಿ ಮಾಡಿಕೊಳ್ಳುವಂತೆ ಸೂಚನೆ ಹೋಗಿದೆ. ಇದೆಲ್ಲವೂ ಗಮನಿಸ್ತಾ ಹೋದಾಗ ಹಾಗಿದ್ರೆ ಇವತ್ತೂ ಕೂಡ ಶೋಧ ನಡೆಯುತ್ತಾ? ನಡೆಯೋದಾದ್ರೆ ಎಲ್ಲಿ? 13ನೇ ಪಾಯಿಂಟ್ ಏನ್ ಗುರುತಿಸಲಾಗಿತ್ತು, ಅಲ್ಲೇ 2 ದಿನಗಳ ಕಾಲ ಕಾರ್ಯಾಚರಣೆ ನಡೀತು. ಇವತ್ತೂ ಕೂಡ ಮುಂದುವರಿಸ್ತಾರಾ ಹಾಗಿದ್ರೆ?